ನಮ್ಮ ಎಕ್ಸೆಲ್ ಪಿ ಯು ಕಾಲೇಜಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಪಿ ಯು ಎಜುಕೇಶನ್ ಅಂತ ಬಂದಾಗ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಜಿಲ್ಲೆ ಅಂತ ಏನು ಹೇಳ್ತೀವಿ, ಇದು ಯಾವಾಗಲೂ ನಂಬರ್ 1 ಪ್ಲೇಸಲ್ಲಿ ಇರ್ತದೆ. ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಂಬರ್ 1 ನ್ಯೂಸ್ ಚಾನೆಲ್ ಆದಂತಹ ನ್ಯೂಸ್ 18 ಅವರ ಏನು ವಿದ್ಯಾದೀಪ ಅಂತ ಹೇಳುವಂಥ ಒಂದು ಸಾಮಾಜಿಕ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಎಕ್ಸೆಲ್ ಪಿ ಯು ಕಾಲೇಜನ್ನು ಆರಿಸಿರುವುದರಿಂದ ತುಂಬಾ ಖುಷಿ ಆಗ್ತದೆ. ಮೊದಲಾಗಿ ನಮ್ಮ ಮುಖ್ಯ ಸಂಪಾದಕರಾದಂತಹ ಶ್ರೀಯುತ ಹರಿಪ್ರಸಾದ್ ರವರಿಗೆ ಮತ್ತು ಎಲ್ಲ ಅವರ ಸಹೋದ್ಯೋಗಿ ಬಂಧುಗಳಿಗೆ ಎಕ್ಸೆಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ಏನಿತ್ತು ಅದು ಮಕ್ಕಳಿಗೆ ತುಂಬಾ ಒಂದು ಸಹಕಾರಿಯಾದಂತಹ ಕಾರ್ಯಕ್ರಮ. ಅನೇಕ ಪೋಷಕರು ಅದು ಕಾರ್ಯಕ್ರಮವನ್ನು ಲೈವ್ ಕೂಡ ಕೊಟ್ಟಿದ್ದೆವು ನಮ್ಮ ಕಾಲೇಜಿನ ಇದರಲ್ಲಿ. ಖುಷಿಯಾಗಿ ಪೇರೆಂಟ್ಸ್ಗಳು ನಮಗೆ ತುಂಬ ಮಂದಿ ಫೋನ್ ಮಾಡಿ ಹೇಳ್ತಾ ಇದ್ರು, ನಮ್ಮ ವಿದ್ಯಾರ್ಥಿಗಳಿಗೆ ಆಫ್ಟರ್ PUC ಏನು ಅಂತ ಹೇಳುವಂಥ ಕರೆಕ್ಟ್ ಟೈಮಲ್ಲಿ ಮಾಡಿದ್ದೀರಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವಾಗಷ್ಟೇ ಮಕ್ಕಳು ಸೆಕೆಂಡ್ PUC ಬರೆದು ಇವತ್ತು ರಿಸಲ್ಟ್ ಬರ್ತಾ ಇದೆ. ಆಮೇಲೆ ನೆಕ್ಸ್ಟ್ CET ಎಕ್ಸಾಮ್ ಇದೆ, ಅದಾದ್ಮೇಲೆ ನೀಟ್ ಎಕ್ಸಾಮ್ May 3 ಇರುವಂಥದ್ದು. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, JEE ಅಡ್ವಾನ್ಸ್ ಇದೆ, ಮೈನ್ಸ್ ಇದೆ, ಬೇರೆ ಬೇರೆ NDA ಇದೆ, ನಾಟ ಇದೆ, ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ. ಮಕ್ಕಳಿಗೆ ಯಾವ ಥರ ನಾವೊಂದು ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳುವಂಥ ಸಣ್ಣ ಪುಟ್ಟ ಸಂಶಯಗಳಿತ್ತು. ಅಂಥ ಸಂಶಯಗಳಿಗೆ ಇವತ್ತು ಎಲ್ಲ ಒಂದು ಒಳ್ಳೆಯ ದಾರಿದೀಪವನ್ನು ನೀವು ನ್ಯೂಸ್ 18 ತೋರಿಸಿದ್ದೀರಿ. ನಮ್ಮ ಎಲ್ಲ ಪೋಷಕರು ಮತ್ತು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ತುಂಬಾ ಖುಷಿಯಾಗಿದ್ದಾರೆ ಅಂತ ಹೇಳ್ತಾ, ಇಂತಹ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು ಇನ್ನಷ್ಟು ಮೂಡಿ ಬರಲಿ ನಿಮ್ಮ ಕಡೆಯಿಂದ. ಯಾಕಂತ ಹೇಳಿದ್ರೆ ಒಂದು ಇಂದಿನ ವಿದ್ಯಾರ್ಥಿಗಳು ಭವಿಷ್ಯದ ಪ್ರಜೆಗಳು. ಯಾಕಂತ ಹೇಳಿದ್ರೆ ನಾವೊಂದು ಒಳ್ಳೆಯ ಭಾರತವನ್ನು ನೋಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಭವಿಷ್ಯವನ್ನು ಕಟ್ಟಿಕೊಡುವಂತಹ ದೊಡ್ಡ ಜವಾಬ್ದಾರಿ ಇದೆ. ಇಂತಹ ದೊಡ್ಡ ಜವಾಬ್ದಾರಿಯಲ್ಲಿ ನಮ್ಮಂತಹ ವಿದ್ಯಾಸಂಸ್ಥೆಗಳಿರ್ಬೋದು, ನಿಮ್ಮಂತಹ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಒಂದು ನ್ಯೂಸ್ ಚಾನೆಲ್ಗಳಿರ್ಬೋದು, ನಮಗೆಲ್ಲ ದೊಡ್ಡ ಒಂದು ಜವಾಬ್ದಾರಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಒಂದು ಮಾತಿದೆ, ಒಂದೊತ್ತು ಅಡಿಗೆ ಏನಾದರೂ ಹಾಳಾದ್ರೆ ಒಂದೊತ್ತು ಊಟ ಮಾತ್ರ ಹಾಳಾಗ್ತದೆ ಅಂತ ಹೇಳುವಂಥದ್ದು ತುಂಬಾ ಸರಳ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ 2 ವರ್ಷ ಈ ಹಾಸ್ಟೆಲ್ನಲ್ಲಿ ಓದಿ ಹೋಗುವಾಗ ಅವನೊಂದು ಒಳ್ಳೆಯ ದೇಶದ ಪ್ರಜೆ ಆಗಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆಯ ಆಸ್ತಿ ಆಗ್ಬೇಕು. ಯಾಕಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಯಾರು ಶ್ರೀಮಂತರು ಅಂತ ಯಾವತ್ತೂ ಕೂಡ ನಮ್ಮ ಚರ್ಚೆ ಆಗ್ತಾ ಇರ್ತಾರೆ. ಶ್ರೀಮಂತರು, ನಿಜವಾದ ಶ್ರೀಮಂತರು ಯಾರು? ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂತ ಮಕ್ಕಳಿದ್ರೆ ಅಂತಹ ಅಪ್ಪ ಅಮ್ಮನೇ ಇಂದಿನ ಕಾಲದಲ್ಲಿ ನಿಜವಾದ ಶ್ರೀಮಂತರು. ಯಾಕಂದ್ರೆ ಬೇರೆ ಯಾವುದನ್ನು ಬೇಕಾದ್ರೂ ನಾವು ಹಣ ಕೊಟ್ಟು ಖರೀದಿಸಬಹುದು, ಆದರೆ ಇಂತಹ ನೆಮ್ಮದಿ ಮತ್ತೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮಕ್ಕಳಿದ್ರೆ ಅದನ್ನು ನಾವು ಹಣ ಕೊಟ್ಟು ಖರೀದಿಸಲಿಕ್ಕೆ ಆಗುದಿಲ್ಲ. ಅಂತಹ ವ್ಯಕ್ತಿತ್ವವನ್ನು ನಾವು ರೂಪಿಸುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ಪೋಷಕರಿಗಿದೆ, ನಮ್ಮಂತಹ ವಿದ್ಯಾಸಂಸ್ಥೆಗಳಿಗಿದೆ, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗಿದೆ. ಅಂತಹ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವ ಸಂಸ್ಥೆ ನಮ್ಮ ಎಕ್ಸೆಲ್ ಸಂಸ್ಥೆ. ನಮ್ಮ ಸಂಸ್ಥೆ ಯಾವತ್ತೂ ಕೂಡ ಹಾಗೆ ಮಧ್ಯಮ ಮತ್ತೆ ಬಡವರ್ಗದವರಿಗೆ ಒಂದು ದಾರಿದೀಪ ಆಗುವಂತ ಸಂಸ್ಥೆ.